ಆಗ್ತಾ ಮಿಸ್ ಮಾಡ್ಕೋತಿದ್ದೀರಾ ಅಮಿತ್ ಅವ್ರನ್ನ? ಖಂಡಿತ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಆ ಜೊತೆಗೆ ಒಂದು ಬಾಲ್ಡಿಂಗ್, ಅದು ಒಂದು ಬೆಲ್ಟ್ ಅನ್ನೋದು ಒಂದು ನೆಪ ಮಾತ್ರ. ಒಂದು ಇಲ್ಲ ಒಂದು ಕಡೆಗೆ ಬಾಲ್ಡಿಂಗ್ ನಮ್ಮವ್ರ ಒಂದು ರಕ್ತ ಸಂಬಂಧ ಥರ ಅದು ಆಗ್ತಾ ಇತ್ತು. ಯಾಕಂದರೆ ನಾವು ಇಬ್ಬರು ಸಪ್ರೇಟಾಗಿ ಹೋಗಿದ್ರೆ ನಮಗೆ ಒಂದು ಅದು ಮೂಡ್ತಾ ಇದ್ದಿಲ್ಲ. ಅವರು ನಮಗೂ ಒಂಥರ ಅವಿನಾಭಾವ ಸಂಬಂಧ ಅದು ಆ ಥರ ಮೂಡ್ತಂದು ಬೇಸಿಗೆ ಥರ ಅದು ಬೆಲ್ಟ್ ಹಾಕಿದ್ದು. ಭಾಳ ಅವರು ಕೂಡ ತುಂಬ ಒಳ್ಳೆ ಪರ್ಸನ್ನು, ಪ್ರಾಮಾಣಿಕ ವ್ಯಕ್ತಿ, ತುಂಬ ಒಳ್ಳೆ ಕೆಲಸ ಮಾಡಿಕೊಂಡು ಯಾವುದಾದ್ರೂ ಒಂದು ಕೆಲಸ ಮಾಡಿದ್ರೆ ಒಂದು ಪರಿಪೂರ್ಣವಾಗಿ ನಿಷ್ಠೆಯಿಂದ ಅದನ್ನು ಕ್ಲೀನಾಗಿ ಯಾವಾಗ ಮಾಡ್ಬೇಕನ್ನೋದು ಅಮಿತಿಂದ ನಾನು ಕಲ್ತಿದ್ದೀನಿ. ಸೊ ಒಂದು ಒಳ್ಳೆ ಪರ್ಸನ್ನು. ಎಲ್ಲ ಒಂದು ಕಡೆಗೆ ಅದನ್ನು ಅಲ್ಲಿಂದ ಮನೆ ಬಂದಾದಮೇಲೆ ನಾವು ಅಮಿತ್ ಅಂತಂದೇ ನಾನು ಇಟ್ಕೊಳ್ತಾ ಇದ್ದೆ. ಯಾಕೆಂದರೆ ಅದು ಅಲ್ಲಿ ಆ ಥರ ಆಗುತ್ತೆ. ನಾವು ಒಂದು ವಾರ ಬಾಲ್ಡಿಂಗ್ ಬಂದ್ಬಿಡುತ್ತೆ. ಒಂದು ವಾರ ಏನು ಒಂದು ಮಲಗುವಾಗ ಒಂದು ಬೆಲ್ಟ್ ಬಿಚ್ಚೋದು ಬಿಟ್ಟರೆ ಇನ್ನು ಜೊತೆಲೇ ಇರಬೇಕು ಬೆಲ್ಟು. ಮಲಗುವಾಗ ಮತ್ತು ವಾಶ್ರೂಮ್ ಹೋಗುವಾಗ ಅಷ್ಟೇ ಬಟ್ಟೆ ಬಿಚ್ಚಬೇಕು, ಅದು ಬೆಲ್ಟ್ ಬಿಚ್ಚಬೇಕು. ಇನ್ನು ಬಟ್ಟೆ ನೀವು ಇನ್ನೇನು ಇಲ್ಲ ಕೈ ತೊಳ್ಕೊಬೇಕಂದ್ರೂ ಅಮಿತ್ ಅವ್ರ ಜೊತೆ, ಪಾತ್ರೆ ತೊಳಿಬೇಕಂದ್ರೂ ಅಲ್ಲಿ ಇರಬೇಕು. ಅಥವಾ ನೀವು ಯಾರೋ ಅಲ್ಲಿ ಏನೋ ಈಗ ಅಲ್ಲಿ ನಾವು ಅರಸರು ಬಂದ್ಬಿಟ್ಟು ಏನೋ ಹೇಳ್ತಾರೆ ಆ ಒಂದು ಆ ಕೆಲಸ ಮಾಡ್ಬೇಕಂದ್ರೂ ಕೂಡ ಇಬ್ಬರು ಜೊತೆಲೇ ಇರಬೇಕು. ಏನೋ ಒಂದು ಅರಸರು ತಪ್ಪು ಮಾಡ್ತಾರೆ, ನಾವು ಸೇವಕರಾಗಿ ಅಲ್ಲಿ ಏನೋ ಒಂದು ಮಾತಾಡ್ಬೇಕಂದ್ರೂ ಕೂಡ ಅಲ್ಲಿ ಜೊತೆಲೇ ಇರಬೇಕು. ನಾವು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಯಾರು ಜಂಟಿಗಳಿದ್ರು ಆ ಬೆಲ್ಟ್ ಹಾಕೊಂಡೇ ಇರಬೇಕು. ಹೀಗಾಗಿ ಮರೆಯೋಕ್ಕಾಗ್ತಿಲ್ಲ.